ಸಮಸ್ತ ಕರ್ನಾಟಕದ ಜನತೆಗೆ ನಮಸ್ಕಾರ. ಜೈ ಭೀಮ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಆತ್ಮೀಯರೇ, ಇದೇ ಮಾರ್ಚ್ 6ನೇ ತಾರೀಕಿನಂದು ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕದ ಅಧಿವೇಶನದಲ್ಲಿ ತಮ್ಮ 17ನೇ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ಇಡೀ ರಾಷ್ಟ್ರದಲ್ಲೇ ತನ್ನ ವಿಶೇಷ ಪ್ರಾಕೃತಿಕ ಸಂಪತ್ತು ಮತ್ತು ಹಲವು ವಿಶೇಷತೆ ಒಳಗೊಂಡ ಒಂದು ರಾಜ್ಯವಾಗಿರ್ತದೆ. ಈ ಬಾರಿಯ ಬಜೆಟ್ ಮಂಡನೆಗೆ ಸಂದರ್ಭದಲ್ಲಿ ಮಾನ್ಯ ಘನ ಸರ್ಕಾರಕ್ಕೆ ಕರ್ನಾಟಕದ ಜನತೆ ಪರವಾಗಿ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅಂದ್ರೆ ಯಾವುದೇ ಬಜೆಟ್ ಸಂವಿಧಾನದ ಮೂಲ ಆಶಯಗಳ ಈಡೇರಿಕೆಗೆ ಬದ್ಧವಾಗಿರಬೇಕು. ಸಾಮಾಜಿಕ ನ್ಯಾಯ, ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ದುರ್ಬಲ ವರ್ಗದವರು ಇವರಿಗೆ ಪೂರಕವಾಗುವಂತಹ, ಇವರನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮೇಲೆತ್ತುವ ಮತ್ತು ಕರ್ನಾಟಕದ ಜನತೆಯ ಕೊಳ್ಳುವ ಶಕ್ತಿಯನ್ನು ಹೆಚ್ಚು ಮಾಡುವ, ಅದೇ ರೀತಿ ನಿರುದ್ಯೋಗಿಗಳಿಗೆ ಮತ್ತು ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಇನ್ನೆಲ್ಲರಿಗೂ ಅನುಕೂಲವಾಗುವಂತಹ ಒಂದು ಬಜೆಟ್ ಅನ್ನ ಮಂಡನೆ ಮಾಡಬೇಕಾಗ್ತದೆ. ಕಲ್ಯಾಣ ರಾಜ್ಯ ಅನ್ನುವಂಥದ್ದು ಸಂವಿಧಾನದ ಒಂದು ಪರಿಕಲ್ಪನೆ. ಅಂದ್ರೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಬಜೆಟ್, ಈ ಬಾರಿಯ ಏನು ಬಜೆಟ್ ಅನ್ನ ನಾವು ಎದುರು ನೋಡ್ತಾ ಇದ್ದೇವೆ, ಇದು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ನೀಡುವಂತ ಒಂದು ಬಜೆಟ್ ಆಗ್ಲಿ ಅಂತ ಆಶಯಗಳೊಂದಿಗೆ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನತೆಯ ಪರವಾಗಿ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅನ್ನುವಂತಹ ಒಂದು ಜನಾಗ್ರಹ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಅವತ್ತಿನ ಈ ಜನಾಗ್ರಹ ಬೇಡಿಕೆಯ ಒಂದು ಕಾರ್ಯಕ್ರಮ, ಒಂದು ಸಭೆ ಇದೇ 16ನೇ ತಾರೀಕು ಫೆಬ್ರವರಿ ಸೋಮವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಪ್ರಾರಂಭ ಆಗ್ತಾ ಇದೆ. ಹಲವಾರು ಪ್ರಗತಿಪರ ಚಿಂತಕರು, ರೈತ ಮುಖಂಡರು, ಹಲವಾರು ಗಣ್ಯರು, ಸಮಾಜ ವಿಜ್ಞಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಕರ್ನಾಟಕದ ಜನತೆಯ ಪರವಾಗಿ, ಶೋಷಿತ ವರ್ಗಗಳ ಪರವಾಗಿ. ಹಾಗಾಗಿ ನಾವೆಲ್ಲರೂ ಗಟ್ಟಿ ಧ್ವನಿಯಿಂದ ಈ ಬಾರಿಯ ಒಂದು ಬಜೆಟ್ ಅನ್ನ ಸಂವಿಧಾನಬದ್ಧವಾದಂತಹ ಸಾಮಾಜಿಕ ನ್ಯಾಯದ ಪರವುಳ್ಳ ಒಂದು ಬಜೆಟ್ ಆಗ್ಲಿ ಅನ್ನುವಂತ ಆಶಯದೊಂದಿಗೆ ಈ ಬೇಡಿಕೆಯನ್ನ, ಈ ಕೂಗನ್ನ ಕರ್ನಾಟಕ ಸರ್ಕಾರಕ್ಕೆ ತಲುಪಿಸಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಬನ್ನಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತೇಳಿ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. ಧನ್ಯವಾದಗಳು. ಜೈ ಭೀಮ್.